ತಮಿಳುನಾಡಿನಿಂದ ಬೆಂಗಳೂರಿನತ್ತ ದರ್ಶನ್ ಬರ್ತಾ ಇದ್ದಾರೆ. ಹೊಸಕೇರಹಳ್ಳಿ ಫ್ಲಾಟ್ನತ್ತ ಬರ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಸಿಕ್ಕಿರುವಂಥ ಮಾಹಿತಿ ಸತ್ಯ. ತಮಿಳುನಾಡಿನಿಂದ ಈಗ ಆಲ್ರೆಡಿ ಹೊರಟು ಬರ್ತಾ ಇದ್ದಾರಂತೆ. ಬೆಂಗಳೂರಿನತ್ತ ಬರ್ತಾ ಇರುವಂಥದ್ದು ಸೀದಾ ಅವರು ವಿಜಯಲಕ್ಷ್ಮಿ ಅವರ ನಿವಾಸ ಇದೆಯಲ್ಲ ಹೊಸಕೇರಹಳ್ಳಿಯಲ್ಲಿ, ಅಲ್ಲಿಗೆ ಹೋಗ್ತಾರೆ. ಆ ಅಪಾರ್ಟ್ಮೆಂಟ್ಗೆ ಅವರು ಬಳ್ಳಾರಿ ಜೈಲಿಂದ ಬಂದಂಥ ಸಂದರ್ಭದಲ್ಲಿ ಸೀದಾ ಹೋಗಿದ್ದು ಅಲ್ಲಿಗೆ ಅಲ್ವಾ, ಸೀದಾ ಈಗಲೂ ಕೂಡ ಅಷ್ಟೇ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಹೊಸಕೇರಹಳ್ಳಿ ಫ್ಲಾಟ್ನತ್ತ ಬರ್ತಾ ಇದ್ದಾರೆ. ಪತ್ನಿ ವಿಜಯಲಕ್ಷ್ಮಿ, ಪುತ್ರ ವಿನೀಶ್ ಭೇಟಿ ಬಳಿಕ ಅವರೇ ಹೋಗ್ಬಿಟ್ಟು ಪೊಲೀಸ್ ಠಾಣೆಯಲ್ಲಿ ಸರೆಂಡರ್ ಆಗ್ತಾರೆ ಅಂತ ಹೇಳಲಾಗ್ತಾರೆ. ಹೊಸಕೇರಹಳ್ಳಿ ಫ್ಲಾಟ್ನಲ್ಲಿರುವಂಥದ್ದು ದರ್ಶನ್ ಪತ್ನಿ ಹಾಗೂ ಮಗನ ಭೇಟಿ ಮಾಡಿ ನಂತರ ಪೊಲೀಸರಿಗೆ ಶರಣಾಗಲಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಮಾಹಿತಿ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸತೀಶ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಬಟ್ಟೆ ತೆಗೆದುಕೊಂಡು ಹೋಗಿದ್ದನ್ನ ಗಮನಿಸೋದಾದ್ರೆ ಮೋಸ್ಟ್ ಪ್ರಾಬಬ್ಲಿ ದರ್ಶನ್ RR ನಗರದ ನಿವಾಸಕ್ಕೆ ಬರೋದಿಲ್ಲ, ಸೀದಾ ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ ಹೋಗ್ತಾರೆ. ಒಂದ್ಸಲಿ ಅವರ ಮಗ, ತಾಯಿ ಮತ್ತೆ ಅವರ ಹೆಂಡತಿ ಹತ್ರ ಮಾತಾಡ್ಕೊಂಡು ಹೋಗ್ಬಿಡ್ತಾರೆ, ಸೀದಾ ಪೊಲೀಸ್ ಠಾಣೆಗೆ ಹೋಗ್ತಾರೆ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಈ ಕ್ಷಣದವರೆಗಿನ ಮಾಹಿತಿ. ನಿಮ್ಗೆ ಏನೇನೆಲ್ಲ ಮಾಹಿತಿ ಸಿಗ್ತಾ ಇದೆ, ಏನೇನೆಲ್ಲ ಅಪ್ಡೇಟ್ಸ್ ಆಗ್ತಾ ಇದೆ ಮಾಹಿತಿಗಳು? ಸುಪ್ರೀಂ ಕೋರ್ಟ್ನಲ್ಲಿ ನಟ ದರ್ಶನ್ಗೆ ಬೇಲ್ ಕ್ಯಾನ್ಸಲ್ ಆಗ್ತಿದ್ದಾಗೆ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ. ಒಟ್ನಲ್ಲಿ ದರ್ಶನ್ ಕೂಡ ಇವತ್ತು ಬೇಲ್ ನನಗೆ ಕ್ಯಾನ್ಸಲ್ ಆಗಲ್ಲ, ಯಥಾವತ್ತಾಗಿ ನಡೆಯುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ನಿರೀಕ್ಷೆ ಇಟ್ಕೊಂಡಿದ್ರು. ಆ ಒಂದು ನಿರೀಕ್ಷೆಯಲ್ಲೇ ಸ್ನೇಹಿತರ ಜೊತೆ ಅವರು ಇವತ್ತು ಬೆಂಗಳೂರನ್ನ ಬಿಟ್ಟು ಹೊರಗಡೆ ಹೋಗಿದ್ದು. ಸೊ ಆದರೆ ಆ ಒಂದು ನಿರೀಕ್ಷೆ ಇವತ್ತು ಸುಳ್ಳಾಗಿದೆ. ಸುಪ್ರೀಂ ಕೋರ್ಟ್ ಎಲ್ಲ 7 ಆರೋಪಿಗಳಿಗೂ ಕೂಡ ಒಂದು ಶಾಕ್ ಅನ್ನು ಕೊಟ್ಟಿದೆ. ಅದಲ್ಲದೆ ಇದೊಂದು ಲ್ಯಾಂಡ್ ಮಾರ್ಕ್ ತೀರ್ಪು ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೋರ್ಟ್ ಹೇಳಿರುವಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ಈಗ ನಟ ದರ್ಶನ್ ಕೂಡ ಬೇಸರದಿಂದಲೇ ಚೆನ್ನೈನಿಂದ ಮತ್ತೆ ಬೆಂಗಳೂರು ಕಡೆ, ಅದರಲ್ಲೂ ಕೂಡ ಹೊಸಕೇರಹಳ್ಳಿ ನಿವಾಸಕ್ಕೆ ಹೊರಟಿದ್ದಾರೆ ಅನ್ನುವಂಥ ವಿಚಾರ ಇದೆ. ಸೊ ಈಗ ಆಲ್ರೆಡಿ ಒಂದು ಬೇಲ್ ಕ್ಯಾನ್ಸಲ್ ಆಗಿದೆ ಅನ್ನುವಂಥ ವಿಚಾರ ತಿಳಿದ ತಕ್ಷಣ ಅವರ ಮನೆಯವರು, ಮಗ ಮತ್ತೆ ಮಡದಿ ಇಬ್ರು ಕೂಡ ಕಣ್ಣೀರಿಟ್ಟಿದ್ದು ದರ್ಶನ್ ಅವರ ಬಳಿ ಒಂದು ಫೋನ್ನಲ್ಲಿ ಮಾತಾಡಿದಂಥ ಸಂದರ್ಭದಲ್ಲಿ ಮಗನನ್ನು ಮತ್ತು ಮಡದಿಯನ್ನು ಇಬ್ಬರನ್ನು ಕೂಡ ಸಂತೈಸಿರುವಂಥ ದರ್ಶನ್, ನಾನು ಮನೆಗೆ ಬರ್ತಿದ್ದೀನಿ, ಯಾರು ಅಳಬೇಡಿ, ಧೈರ್ಯವಾಗಿರಿ ಅನ್ನುವಂಥ ನಿಟ್ಟಿನಲ್ಲಿ ಮನೆಯವರಿಗೆ ಧೈರ್ಯ ತುಂಬಿರುವಂಥ ದರ್ಶನ್ ಈಗ ಬೆಂಗಳೂರಿನ ಹೊಸಕೇರಹಳ್ಳಿ ನಿವಾಸದತ್ತ ಹೊರಟಿದ್ದಾರೆ. ಸೊ ಒಂದು 3 ರಿಂದ 4 ಗಂಟೆಯ ವೇಳೆಗೆ ಅವರು ಅಲ್ಲಿಗೆ ಬರ್ತಾರೆ ಅನ್ನುವಂಥ ವಿಚಾರ ಇರುವಂಥದ್ದು. ಸೊ ಇನ್ನು ಅವರ ತಾಯಿ ಕೂಡ ಮೈಸೂರಲ್ಲಿದ್ದಾರೆ. ಸೊ ಮೋಸ್ಟ್ಲಿ ಅವರ ಜೊತೆ ಒಂದು ಫೋನ್ ಸಂಪರ್ಕದಲ್ಲಿ ಮಾತಾಡುವ ಒಂದು ಸಾಧ್ಯತೆ ಇರುತ್ತೆ. ಆದರೆ ಸದ್ಯಕ್ಕೆ ಈಗ ದರ್ಶನ್ ಈಗ ಹೊಸಕೇರಹಳ್ಳಿ ನಿವಾಸದತ್ತ ಹೊರಟಿದ್ದಾರೆ ಅನ್ನುವಂಥ ವಿಚಾರ ಇರುವಂಥದ್ದು. ಅದಾದ ನಂತರ ಮಡದಿ ಮತ್ತು ಮಗನನ್ನು ಮಾತುಕತೆ ಮಾತಾಡಿಸಿ ಸೊ ಅದಂತರ ನೇರವಾಗಿ ಅವರು ಪೊಲೀಸರಿಗೆ ಶರಣರಾಗ್ತಾರೆ ಅನ್ನುವಂಥ ವಿಚಾರ ಇದೆ. ಸೊ ಒಟ್ಟಾರೆಯಾಗಿ ಈ ಒಂದು ಪ್ರಕರಣ ಏನಿದೆ ಇಡೀ ದರ್ಶನ್ ಆಪ್ತ ಬಳಗಕ್ಕೆ ಒಂದು ದೊಡ್ಡ ಶಾಕ್ ಅಂತಾನೆ ಹೇಳ್ಬೋದು ಪೃಥ್ವಿ. ನೆಕ್ಸ್ಟ್ ಇನ್ನೊಂದು 6 ತಿಂಗಳು ಬೇಲ್ ಅಂತೂ ಆಗುವಂಥದ್ದು ಬಹುತೇಕ ಡೌಟ್, ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಬಿಕಾಸ್ ಹೈಯರ್ ಕೋರ್ಟ್, ಸುಪ್ರೀಂ ಕೋರ್ಟ್ನಲ್ಲೇ ಬೇಲ್ ರದ್ದಾಗಿರುವಂಥ ಹಿನ್ನೆಲೆಯಲ್ಲಿ ಈಗ ದರ್ಶನ್ ಏನಾದರೂ ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ ಬಂದಂಥ ಸಂದರ್ಭದಲ್ಲಿ ಅವ್ರ ತಾಯಿ ಮತ್ತು ದಿನಕರ್ ತೂಗುದೀಪ್ ಅವರಾಗಿರ್ಬೋದು ಅಥವಾ ಅವ್ರ ಆಪ್ತರೆಲ್ಲರೂ ಏನಾದರೂ ಒಂದ್ಸಲಿ ಮಾತನಾಡಿಸ್ಕೊಂಡು ಹೋಗ್ಲಿಕ್ಕೆ ಬರುವಂಥ ಸಾಧ್ಯತೆ ಏನಾದರೂ ಇದೆಯಾ? ಅದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ ಸತೀಶ್? ಖಂಡಿತವಾಗ್ಲೂ ಈಗ ಆಲ್ರೆಡಿ ಪೃಥ್ವಿ ನೀವು ದರ್ಶನ್ಗೆ ಬೇಲ್ ಕ್ಯಾನ್ಸಲ್ ಆಗ್ತಿದೆ ಅನ್ನುವಂಥ ವಿಚಾರ ತಿಳಿದ ತಕ್ಷಣ ಸಾಕಷ್ಟು ಆತ್ಮೀಯರು ಅವರಿಗೆ ಮತ್ತೆ ಅವರ ಪತ್ನಿಗೂ ಕೂಡ ಫೋನ್ ಮಾಡಿ ಅವರ ಒಂದು ಬಗ್ಗೆ ಮಾಹಿತಿಯನ್ನು ತಿಳ್ಕೊತಿದ್ದಾರೆ. ಆದರೆ ಯಾರಿಗೂ ಕೂಡ ಮಡದಿ ಮತ್ತು ಒಂದಿಬ್ಬರು ಕೆಲವು ಆತ್ಮೀಯರನ್ನು ಬಿಟ್ಟು ಬೇರೆ ಯಾವುದೇ ಫೋನನ್ನು ಕೂಡ ಪಿಕ್ ಮಾಡ್ತಿಲ್ಲ. ಇನ್ನು ನಮಗೆ ಸಿಕ್ಕಿರೋ ಮಾಹಿತಿಯ ಪ್ರಕಾರ ಜೊತೆಯಲ್ಲಿ ನಟ ಧನ್ವೀರ್ ಇದ್ದಾರೆ ಅನ್ನುವಂಥದ್ದಿದೆ, ಆದರೂ ಕೂಡ ಅದು ಕನ್ಫರ್ಮ್ ಆಗಿಲ್ಲ. ಸೊ ಆದ್ದರಿಂದ ಧನ್ವೀರ್ ಮುಖಾಂತರ ಯಾರಾದರೂ ಅವರನ್ನು ದರ್ಶನ್ ಅವರ ಮಾತಾಡಿಸುವಂಥ ಪ್ರಯತ್ನ ಮಾಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ನೀವು ಹೇಳ್ದಂಗೆ ಫೋನ್ ಸ್ವಿಚ್ ಆಫ್ ಮಾಡಿರಬಹುದು. ಆದರೆ ನೇರವಾಗಿ ಅವರೀಗ ಹೊಸಕೇರಹಳ್ಳಿ ನಿವಾಸಕ್ಕೆ ಬರ್ತಾರೆ. ಇನ್ನು ಈ ಒಂದು ಪ್ರಕರಣದ ಆದ ನಂತರ ಅವರು ಸಾಕಷ್ಟು ಹೋರಾಟ ಮಾಡಿ ಪೂಜೆ ಪುರಸ್ಕಾರ, ಲಾಯರು, ಕೋರ್ಟ್ ಕಚೇರಿ ಅಲ್ಲದು ತನ್ನ ಗಂಡನನ್ನ ಒಂದು ಜಾಮೀನನ್ನು ಕೊಡಿಸ್ಕೊಂಡು ಕರ್ಕೊಂಡು ಬಂದು ಹೊಸಕೇರಹಳ್ಳಿ ನಿವಾಸದಲ್ಲಿಟ್ಟು ತನ್ನ ಗಂಡನ ಮೇಲೆ ಕಂಪ್ಲೀಟ್ ಆಗಿ ಒಂದು ಕಣ್ಣನ್ನಿಟ್ಟು ಈ ಒಂದು ಪ್ರಕರಣದಿಂದ ಏನಾದರೂ ಮಾಡಿ ಮುಕ್ತಿ ಕೊಡಿಸ್ಬೇಕನ್ನುವಂಥ ನಿಟ್ಟಿನಲ್ಲಿ ಹೋರಾಟ ಮಾಡಿದ್ರು ದರ್ಶನ್ ಪತ್ನಿ. ಆದರೆ ಈಗ ಅವ್ರಿಗೆಲ್ಲರಿಗೂ ಕೂಡ ಹಿನ್ನಡೆ ಆಗಿದೆ ಅಂತಲೇ ಹೇಳ್ಬೋದು ಈ ಒಂದು ಪ್ರಕರಣದಲ್ಲಿ. ಅದರಲ್ಲೂ ಕೂಡ ನಟ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿದ್ದಂತಹ ರೌಡಿ ಶೀಟರ್ಗಳ ಜೊತೆಯಲ್ಲಿ ಕೂತಿದ್ದು ಈಗ ದರ್ಶನ್ಗೆ ಮುಳುವಾಗಿದೆ ಅಂದ್ರೆ ತಪ್ಪಲ್ಲ. ಸೊ ಒಂದು ಮಾಡಿದ ತಪ್ಪಿಗೆ ಈಗ ಮತ್ತೆ ದರ್ಶನ್ ಬೇಲ್ ಕ್ಯಾನ್ಸಲ್ ಮಾಡ್ಕೊಂಡು ಮತ್ತೆ ಬಳ್ಳಾರಿಯ ಜೈಲಿ ಪಾಲಾಗ್ತಾ ಇದ್ದಾರೆ ಪೃಥ್ವಿ. ಸತೀಶ್, ಏನಾದರೂ ಮಾಹಿತಿಗಳು ಸಿಗ್ತಾ ಇದೆಯಾ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಅಂದರೆ ಇನ್ನೊಂದು ಸ್ವಲ್ಪ ಸಮಯಾವಕಾಶ ಕೊಡಿ, 1 ವಾರನೋ 10 ದಿನನೋ, ಆಮೇಲೆ ನಾನು ಹೋಗೋದಿಲ್ಲ ಅಂತ ಹೇಳ್ತಾ ಇಲ್ಲ ಅನ್ನುವಂಥ ರೀತಿಯಲ್ಲಿ ಏನಾದರೂ ಮತ್ತೊಂದು ಅರ್ಜಿಯನ್ನು ಹಾಕುವಂಥ ಸಾಧ್ಯತೆ ಏನಾದರೂ ಇದೆಯಾ? ಅದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ ಅವರ ಆಪ್ತ ಮೂಲಗಳಿಂದ?
ಖಂಡಿತವಾಗ್ಲೂ ಪೃಥ್ವಿ, ಈ ಒಂದು ಬೇಲ್ ಆದೇಶ ಹೊರಬೀಳ್ತಿದ್ದ ಹಾಗೆ ಅವರ ಕಡೆಯ ಲಾಯರು ಯಾವುದೇ ರೀತಿಯಾದಂಥ ಒಂದು ಅರ್ಜಿಯನ್ನು ಹಾಕಿಲ್ಲ. ನಮಗೆ ಒಂದು ಕಾಲಾವಕಾಶ ಬೇಕು, ನಮಗೆ 5 ರಿಂದ 10 ದಿನಗಳ ಕಾಲ ಒಂದು ಕಾಲಾವಕಾಶ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅರ್ಜಿ ಹಾಕ್ತಾರೆ ಅನ್ನುವಂಥ ನಿರೀಕ್ಷೆ ಇತ್ತು. ಸೊ ಆದರೆ ಈ ಕ್ಷಣದವರೆಗೂ ಕೂಡ ಅವರು ಯಾವುದೇ ರೀತಿಯಾದಂಥ ಒಂದು ಅರ್ಜಿಯನ್ನು ಕೋರ್ಟ್ಗೆ ಸಲ್ಲಿಸಿಲ್ಲ. ಏಕೆಂದರೆ ನಾವು ಶರಣಾಗ್ತಿವರೆಗೆ ನಮಗೆ ಆರೋಗ್ಯದ ಸಮಸ್ಯೆ ಇದೆ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ದರ್ಶನ್ಗೆ ಈ ಒಂದು ಪ್ರಕರಣದಲ್ಲಿ ಬೇಲ್ ಸಿಕ್ಕಿದೆ ಆರೋಗ್ಯದ ವಿಚಾರವಾಗಿ, ಅವರಿಗೆ ಆರೋಗ್ಯ ಕೈ ಕೊಟ್ಟಿದೆ, ಬೆನ್ನು ನೋವಿದೆ, ಸರ್ಜರಿ ಆಗ್ಬೇಕನ್ನುವಂಥ ನಿಟ್ಟಿನಲ್ಲಿ ಅವರು ಕೋರ್ಟ್ ಮೊರೆ ಹೋಗಿ ಕೋರ್ಟ್ನಲ್ಲಿ ಬಂದು ಬೇಲ್ ಪಡೆದಿದ್ರು. ಆದರೆ ಈಗ ಯಾವ ಕಾರಣದಲ್ಲಿ ಅವರು ಕೋರ್ಟಲ್ಲಿ ಹೋಗಿ ಮತ್ತೆ ನಮಗೆ 2-3 ದಿನಗಳ ಕಾಲ ಅವಕಾಶ ಕೊಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಕೇಳೋದಕ್ಕೂ ಕೂಡ ಆಗಲ್ಲ. ಸೊ ಯಾಕಂದರೆ ಸುಪ್ರೀಂ ಕೋರ್ಟು ಹೈಕೋರ್ಟ್ಗೂ ಕೂಡ ಚಡಿಯೇಟ್ ಕೊಟ್ಟಿದೆ. ಈ ಒಂದು ಪ್ರಕರಣದಲ್ಲಿ ಯಾವ ನಿಟ್ಟಿನಲ್ಲಿ ನೀವು ಅವರಿಗೆ ಒಂದು ಜಾಮೀನನ್ನು ಕೊಟ್ಟರೆ ಅನ್ನುವಂಥ ನಿಟ್ಟಿನಲ್ಲಿ. ಆದ್ದರಿಂದ ಅವರ ವಕೀಲರು ಈ ಒಂದು ಕ್ಷಣದವರೆಗೂ ಕೂಡ ಯಾವುದೇ ರೀತಿಯಾದಂಥ ನಮಗೆ ಹೆಚ್ಚುವರಿ ಸಮಯಾವಕಾಶ ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಅರ್ಜಿಯನ್ನು ಸಲ್ಲಿಸಿಲ್ಲ. ಆದರೆ ಅವರು ಶರಣಾಗುವ ವೇಳೆಗೆ ಏನಾದರೂ ಮಧ್ಯಾಹ್ನದ ಒಳಗೆ ಏನಾದರೂ ಸುಪ್ರೀಂ ಕೋರ್ಟ್ ಅವರ ಪರ ಲಾಯರ್ ಏನಾದರೂ ಅರ್ಜಿ ಹಾಕಿ ನಾವು ಪೊಲೀಸರಿಗೆ ಶರಣಾಗೋದಕ್ಕೆ ನಮಗೊಂದು 2-3 ದಿನಗಳ ಕಾಲಾವಕಾಶ ಕೊಡಿ ಅಂತ ಸುಪ್ರೀಂ ಕೋರ್ಟ್ನ ಹತ್ರ ಮನವಿ ಮಾಡ್ತಾರೆ. ಕಾದ್ ನೋಡ್ಬೇಕಿದೆ ಪೃಥ್ವಿ. ಇನ್ನೊಂದು ಕಡೆ ಸತೀಶ, ನನ್ಗನ್ಸ್ತಾ ಇರುವಂಥದ್ದು ವಿಜಯಲಕ್ಷ್ಮಿ ಅವ್ರಿಗೆ ಈಗ ಮೇ ಬಿ ಟೆನ್ಷನ್ ಆಗಿದ್ರೆ ಪರಪ್ಪನ ಅಗ್ರಹಾರ ಜೈಲಲ್ಲೇ ಆದರೆ ಅಟ್ಲೀಸ್ಟ್ ಅವಾಗವಾಗ ಹೋಗಿ ಮೀಟ್ ಆದರೂ ಆಗಿ ಬರ್ಬೋದು ವಾರಕ್ಕೊಂದು 2 ಸಲ. ಆದರೆ ಈಗ ಏನಾದರೂ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿಬಿಟ್ರೆ ಎಷ್ಟು ಸಂಕಷ್ಟ ಆಗುತ್ತೆ ಅನ್ನುವಂಥದ್ದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಸೊ ಆ ಒಂದು ಟೆನ್ಷನ್ ಕೂಡ ಕಾಡ್ತಿರಬಹುದು ಅಂತ ಕಾಣಿಸುತ್ತೆ. ಖಂಡಿತವಾಗ್ಲೂ ಪೃಥ್ವಿ, ಏನಕ್ಕೆ ನೀವು ಹೇಳ್ದಾಗಲೇ ಬಳ್ಳಾರಿ ಜೈಲಲ್ಲಿ ಹೋದರೆ ಅಲ್ಲಿಗೆ ಹೋಗಿ ಬರೋದಕ್ಕೆ ಸಮಯಾವಕಾಶ, ಟ್ರಾವೆಲ್ ಮಾಡಬೇಕು, ಸಾಕಷ್ಟು ಕಷ್ಟ. ಸೊ ಅಲ್ಲಿಗೆ ಹೋಗ್ಬೇಕಾದ್ರೆ ಪರ್ಮಿಷನ್ಗಳು ಸಾಕಷ್ಟು ಹಿಂಸೆಗಳಾಗುತ್ತೆ. ಅಟ್ಲೀಸ್ಟ್ ಇಲ್ಲೇ ಇದ್ದಿದ್ರೆ, ಪರಪ್ಪನ ಅಗ್ರಹಾರದಲ್ಲಿ ಇದ್ದಿದ್ರೆ ಒಂದು ಕಾಲಾವಕಾಶ, ವಾರದಲ್ಲಿ ಇಷ್ಟು ದಿನಗಳ ಕಾಲ ಒಂದು ಭೇಟಿಗೆ ಒಂದು ಅವಕಾಶ ಅನ್ನುವಂಥದ್ದು ಇರ್ತದೆ. ಹೋಗುತ್ತಿದ್ರು, ಒಂದು 1/2-3 ಗಂಟೆಯಲ್ಲಿ ಒಂದು ಪ್ರಯಾಣವನ್ನು ಮಾಡಿ ಅವರ ಪತಿಯನ್ನು ನೋಡಿಕೊಂಡು ಬೆಂಗಳೂರಿಗೆ ವಾಪಸ್ ಇಲ್ಲೇ ಬರ್ತಿದ್ರು. ಆದರೆ ಬಳ್ಳಾರಿಯಲ್ಲಿ ಇದ್ದರೆ ಅವ್ರಿಗೆ ಭಾರಿ ಕಷ್ಟ. ಅವ್ರಿಗೆ ಏನಾದ್ರು ಬೇಕು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಸೊ ಕೇಳೋದಿದ್ರು ಕೂಡ ಕೋರ್ಟ್ ಇಲ್ಲಾರು ಬೆಂಗಳೂರಿನಲ್ಲಿ ಇದ್ದಿದ್ರೆ ಅಟ್ಲೀಸ್ಟ್ ಮನೆಯ ಊಟಕ್ಕಾದರೂ ಅವರು ಪ್ರಯತ್ನ ಪಡ್ಬೋದಾಗಿತ್ತು. ಆರೋಗ್ಯದ ನೆಪ ಒಡ್ಡಿ ಮತ್ತೆ ಈ ರೀತಿಯಾದಂಥ ಸಮಸ್ಯೆ ಇದೆ, ನಾನೊಬ್ಬ ಸೂಪರ್ ಸ್ಟಾರ್, ಬೇರೆ ಬೇರೆ ಸಿನಿಮಾಗಳಿದೆ, ನನಗೆ ಈ ರೀತಿಯಾದಂಥ ಒಂದು ಆಹಾರ ಬೇಕು, ಸೊ ನನ್ನ ಫಿಟ್ನೆಸ್ ಕೂಡ ನನಗೆ ಮುಖ್ಯ ಆಗುತ್ತೆ, ನನ್ನ ಕೆರಿಯರ್ ವೈಸ್ ಅನ್ನುವಂಥ ನಿಟ್ಟಿನಲ್ಲಿ ಕೋರ್ಟ್ ಮೊರೆ ಹೋಗ್ಬೋದಾಗಿತ್ತು. ಆದರೆ ಈಗ ಅವರು ಬಳ್ಳಾರಿಯಲ್ಲಿ ಇರೋದ್ರಿಂದ ಬಳ್ಳಾರಿಯಲ್ಲಿ ಇವರು ಮನೆಯ ಊಟ ಕೊಡೋದಕ್ಕೆ ಸಾಧ್ಯ ಆಗಲ್ಲ. ಸೊ ಯಾವಾಗ ಬೇಕು ಅವಾಗ ನೋಡೋದಕ್ಕಾಗಲ್ಲ. ಈ ರೀತಿಯಾದಂಥ ಸಾಕಷ್ಟು ಸಮಸ್ಯೆ ಇದೆ. ಇನ್ನು ಬೇಲಿನ ವಿಚಾರವಾಗಲಿ ಕೂಡ ವಿಜಯಲಕ್ಷ್ಮಿ ಅವರು ಎಷ್ಟು ಸಲ ಓಡಾಟಿದ್ರು, ಅವಾಗ ಅವ್ರಿಗೆ ಎಷ್ಟು ತೊಂದರೆಗಾಗಿತ್ತು ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಸೊ ಒಂದು ಕಡೆ ಬೇಲ್ ಕ್ಯಾನ್ಸಲ್ ಆಗಿರುವಂಥದ್ದು ಟೆನ್ಷನ್ ಆದರೆ ಮತ್ತೆ ಅವ್ರನ್ನೇನಾದರೂ ಬಳ್ಳಾರಿಗೆ ಹಾಕಿದ್ರೆ ಬಳ್ಳಾರಿಗೆ ಹೋಗಿ ಬರೋದೇ ಅವ್ರಿಗೆ ಒಂದು ದೊಡ್ಡ ಚಾಲೆಂಜ್ ಆಗುತ್ತೆ ಪೃಥ್ವಿ. ಸತೀಶ್, ಇದ್ರೆ ಇರಬೇಕು ನೆಮ್ಮದಿ ಅನ್ನುವ ರೀತಿಯಲ್ಲಿ ನಾಳೆ ಒಂದು ಸಾಂಗ್ ಕೂಡ ರಿಲೀಸ್ ಆಗ್ತಾ ಇದೆ ಡೆವಿಲ್ದು. ಇದೇ ಮೂವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಕಂಪ್ಲೀಟ್ ಆಗಿ ಆ ಪ್ರೊಡ್ಯೂಸರು, ಡೈರೆಕ್ಟ್ರು, ಆ ಚಿತ್ರತಂಡದವರಿಗೆ ಒಂದು ಸ್ವಲ್ಪ ರಿಲೀಫ್ ಅಂತ ಕಾಣಿಸುತ್ತೆ. ಬಿಕಾಸ್ ಚಿತ್ರೀಕರಣ, ಡಬ್ಬಿಂಗು ಎಲ್ಲವೂ ಕೂಡ ಮುಗ್ದಿರುವಂಥ ಕಾರಣಕ್ಕೋಸ್ಕರ ದರ್ಶನ್ ಈಗ ಜೈಲಿಗೆ ಹೋದ್ರೂ ಆ ಚಿತ್ರದ ಮೇಲೆ ಅಂತ ಎಫೆಕ್ಟ್ ಏನೂ ಆಗೋದಿಲ್ವೇನೋ. ಖಂಡಿತವಾಗ್ಲೂ ಪೃಥ್ವಿ, ಈ ಒಂದು ಪ್ರಕರಣದಲ್ಲಿ ಡೆವಿಲ್ ಸಿನಿಮಾದ ತಂಡದ ಪರಿಸ್ಥಿತಿ ಹೇಗಿದೆ ಅಂದರೆ ಆಪರೇಷನ್ ಸಕ್ಸಸ್ ಪೇಷಂಟ್ ಡೆಡ್ ಅಂತಾರಲ್ಲ ಆ ರೀತಿ ಆಗಿದೆ. ಏನಕ್ಕೆ ಅಂದರೆ ಚಿತ್ರತಂಡದ ಎಲ್ಲ ಕೆಲಸ ಮುಗಿದಿದೆ. ದರ್ಶನ್ ಅವರ ಭಾಗದ ಶೂಟಿಂಗ್ ಮುಗಿದಿದೆ, ಡಬ್ಬಿಂಗ್ ಮುಗಿದಿದೆ, ಸಿನಿಮಾಗೆ ಅವ್ರು ಏನೇನು ಮಾಡಬೇಕಾಗಿತ್ತು ಆ ಎಲ್ಲ ಕೆಲಸವನ್ನು ಮುಗಿಸ್ಕೊಟ್ಟಿದ್ದಾರೆ. ಚಿತ್ರತಂಡ ಪೋಸ್ಟ್ ಪ್ರೊಡಕ್ಷನ್ ಕೆಲಸವನ್ನು ಮಾಡಿದ್ದಾರೆ. ಸೊ ಇನ್ನೇನು ಅವರು ಕೂಡ ಅಕ್ಟೋಬರ್ನಲ್ಲಿ ಸಿನಿಮಾನ ರಿಲೀಸ್ ಮಾಡಬೇಕಾಗಿತ್ತು. ಆ ನಿಟ್ಟಿನಲ್ಲಿ ನಾಳೆ ಕೂಡ ಒಂದು ಹಾಡನ್ನು ಕೂಡ ರಿಲೀಸ್ ಮಾಡ್ತಿದ್ರು. ಸೊ ಈ ವಿಚಾರವಾಗಿ ಅವರಿಗೆ ಚಿತ್ರತಂಡಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಸಿನಿಮಾನ ಅವರು ಅಂದುಕೊಂಡಿರುವಂಥ ಡೇಟ್ಗೆ ಬರೆದಿದ್ದರೂ ಕೂಡ ಒಂದು 2-3 ವಾರ ಅಥವಾ 1 ತಿಂಗಳು ಆಚೆ ಈಚೆ ಸಿನಿಮಾ ಒಂದಂತೂ ರಿಲೀಸ್ ಮಾಡ್ಬೋದು. ಆದರೆ ಈ ಒಂದು ಸಿನಿಮಾವನ್ನು ರಿಲೀಸ್ ಮಾಡಿದ್ದೇ ಆದರೆ, ಯಾಕಂದರೆ ಇನ್ನು 6 ರಿಂದ 7 ತಿಂಗಳ ಕಾಲ ದರ್ಶನ್ಗೆ ಬೇಲ್ ಸಿಗೋದು, ಬೇಲ್ ಅಪ್ಲೈ ಮಾಡೋಕ್ಕೂ ಕೂಡ ಅವಕಾಶ ಇಲ್ಲ. ಸೊ ಈ ಒಳಗಡೆ 6 ತಿಂಗಳ ಒಳಗಡೆ ಸಿನಿಮಾವನ್ನು ರಿಲೀಸ್ ಮಾಡಿದ್ದೇ ಆದರೆ ದರ್ಶನ್ ಇಲ್ಲದೆ ಒಂದು ಸಿನಿಮಾವನ್ನು ರಿಲೀಸ್ ಮಾಡಬೇಕಾಗುತ್ತೆ. ದರ್ಶನ್ ಅವ್ರನ್ನ ಪ್ರಚಾರ ಇಲ್ಲದೆ ಈ ಒಂದು ಸಿನಿಮಾವನ್ನು ರಿಲೀಸ್ ಮಾಡಬೇಕಾಗುತ್ತೆ. ಈ ರೀತಿಯಾದಂಥ ಒಂದು ಟೆನ್ಷನ್ ಇದೆ. ಸೊ ಈ ಎಲ್ಲ ವಿಚಾರದಲ್ಲಿ ನಾವು ಗಮನಿಸಿದ್ದೆ ಆದರೆ ನಾಳೆ ಏನೋ ಒಂದು ಸಾಂಗ್ ಬರ್ತಿದೆ ನೋಡಿ, ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನುವಂಥದ್ದು. ಸೊ ಈ ಒಂದು ಪ್ರಕರಣದಲ್ಲಿ ಈಗ ದರ್ಶನ್ ನೆಮ್ಮದಿನೇ ಇಲ್ದಂಗೆ ಆಗಿದೆ ಅಂತಾನೆ ಹೇಳ್ಬೋದು ಪೃಥ್ವಿ. ಓಕೆ, ಧನ್ಯವಾದ ಸತೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ.